ಗೊತ್ತು ನಿಮ್ಗೆ. ನೀವು ಇದು ಒಂದೇ ವಿಷಯನಾಗ ಹೋದ್ರಿ ಅಂದ್ರೆ ನೀವು ಯಾವುದೋ ಫೀಲ್ಡ್ನಾಗ ಹೋಗ್ರಿ, ಆ ಫೀಲ್ಡ್ನಾಗ ನಿಮ್ಮ ಕಾಂಪಿಟೇಷನ್ ಅರ್ಧನ ಆಗಿಬಿಡ್ತೈತಿ. ಅದು ಯಾವ್ದು ವಿಷಯ ಅಂದ್ರೆ ರಿಲೇಷನ್ಶಿಪ್. ದೋಸ್ತ, ಇವತ್ತು ಸಣ್ಣ ಮಕ್ಕಳಿಂದ ಹಿಡ್ದು ಎಲ್ಲ ಇದ್ದವರು ರಿಲೇಷನ್ಶಿಪ್ದಾಗ ಅದಾರ. ಇವನ್ ಮ್ಯಾರಿಡ್ ಒನ್ ಆಲ್ಸೋ. ನಂಗೆ ಗೊತ್ತಾಗ್ವಲ್ತ ಈಗಿ ಜನರಿಗೆ ಏನ್ ಹಾಕೊಂತ ಹೊಂಟೈತೆ ಅಂತ ಹೇಳಿ. ಮತ್ತೆ ಇಂಥ ಜನ ಇಂಟರ್ನೆಟ್ದಾಗ ಬಂದು ಗುಡ್ ರಿಲೇಷನ್ಶಿಪ್, ಬ್ಯಾಡ್ ರಿಲೇಷನ್ಶಿಪ್ ಅಂತ ಬುದ್ಧಿ ಹೇಳ್ತಾರಲ್ಲ, ಅವ್ರಿಗೆ ಒಂದ್ಸಲ ಕೇಳ್ರಿ. ಇದನ್ನ ಪಾಠ ನೀವು ನಿಮ್ಮ ಮಕ್ಕಳಿಗೆ ಹೋಗಿ ಹೇಳ್ರಿ ಅಂತ. ಅವಾಗ ಅವ್ರೇನಂತಾರಂದ್ರ ಅದನ್ನ ಬಿಟ್ಟು ಕರಿಯರ್ ಬಗ್ಗೆ ಮಾತಾಡಕ್ ಚಾಲು ಮಾಡ್ತಾರ. ನೋಡ್ರಿ, ನಮ್ಮ ಪ್ರಕಾರ ಇದು ಗುಡ್ ಬ್ಯಾಡ್ ಏನೂ ಇರಂಗಿಲ್ಲ, ಎಲ್ಲ ಅಡ್ಡಿ ಆತಂಕನೇ ಅಷ್ಟೇ. ನಿಮ್ಮ ಮತ್ತು ನಿಮ್ಮ ಸಕ್ಸಸ್ನ ನಡುವೆ ಇದು ಯಾವಾಗಲೂ ಬಂದು ತಡಿತಿರ್ತೈತಿ, ಡಿಸ್ಟ್ರಾಕ್ಟ್ ಮಾಡ್ತಿರ್ತೈತಿ ನಿಮ್ಮ ಮೈಂಡನ್ನು. ನೀವು ಒಂದೇನೋ ದೊಡ್ಡದಾಗಿ ಮಾಡ್ಬೇಕಂದ್ರೆ ಅದಕ್ಕೊಂದು ಸಿಂಪಲ್ ರೂಲ್ ಐತಿ, ಅದನ್ನು ನೀವು ತಲೆ ಒಳಗೆ ಹಾಕೋರಿ. ನಿಮ್ದು ಇದು ಸಣ್ಣದ ಜೀವನದಾಗ ನೀವು ಯೋಚನೆ ಮಾಡಿದ್ದೆಲ್ಲ ಸಾಧನೆ ಮಾಡ್ಬೇಕಪ್ಪ ಅಂದ್ರೆ ನೀವು ಇದು ತಲೆಯಾಗಿದ್ದಿದ್ದು ವೇಸ್ಟ್ ಥಿಂಗನ್ನು ತೆಗೆದು ಒಗಿಬೇಕು. ಯಾಕಂದ್ರೆ ಎಲ್ಲ ಜಗತ್ತ ಇದರಿಂದ ಡಿಸ್ಟ್ರಾಕ್ಟ್ ಆಗತೈತಿ. ಯಾವಾಗ ನೀವು ಈ ಜಗತ್ತಿಂದ ದೂರ ಆಗ್ತಿರಲ್ಲ, ಅವಾಗೇ ಈ ಜಗತ್ತು ನಿಮ್ಮ ಹಿಂದೆ ಬರ್ತೈತಿ. ಅದಕ್ಕೆ ಹೇಳೋದು, ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಪ್ರೀಶಿಯಸ್ ಟೈಮ್ ಇನ್ ಸಚ್ ಎ ಫಕಿಂಗ್ ಥಿಂಗ್ಸ್. ಉಳಿದಿದ್ದು ನಿಮ್ಮ ಇಷ್ಟ ಐತಿ. ವಿಡಿಯೋ ಮುಗೀತ, ಮಾತು ಮುಗೀತ. ನಾಳೆ ಮತ್ತೆ ಸಿಗೋಣ ಸಿಹಿ ಸೀರೀಸ್ನ 5ನೇ ದಿನಕ್ಕೆ. ಸಿ ಯು ಲೇಟರ್.